ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಪರೀಕ್ಷೆಯನ್ನು ಬರೆದು ಬಂದಿದ್ದೇವೆ. ಸೊ ಹಾಗಾಗಿ ಇಂದಿನ ಕ್ವಶನ್ ಪೇಪರನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ ಮತ್ತು ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಬನ್ನಿ, ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮೊದಲೇ ಪ್ರಶ್ನೆ ನೋಡೋಣ. ಪೀನ ದರ್ಪಣಗಳನ್ನು ಇವುಗಳಲ್ಲಿ ಉಪಯೋಗಿಸುತ್ತಾರೆ ಅಂತ ಇದೆ. ಆಪ್ಷನ್ ಎ ಟಾರ್ಚ್ಗಳು, ವಾಹನಗಳ ಹಿನ್ನೋಟ ದರ್ಪಣಗಳು, ತಪಾಸಣಾ ದೀಪಗಳು ಮತ್ತು ಕ್ಷೌರ ದರ್ಪಣಗಳು. ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ನೆಕ್ಸ್ಟ್ ಎರಡನೇದೇನು ಕೊಟ್ಟಿದ್ದಾನೆ, ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷಗಳ ಮೊದಲು ಹಾಗೂ ವಾಸ್ತವ ಸೂರ್ಯಾಸ್ತದ 2 ನಿಮಿಷಗಳ ನಂತರ ನಮಗೆ ಗೋಚರಿಸಲು ಕಾರಣ ಅಂತ ಇದೆ. ಆಪ್ಷನ್ ಎ ಬೆಳಕಿನ ವಕ್ರೀಭವನ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಒಂದು ಕುದುರೆ ಲಾಳಾಕೃತಿಯ ಕಾಂತದ ಧ್ರುವಗಳ ನಡುವೆ ವಿದ್ಯುತ್ ಪ್ರವಾಹವಿರುವ ಒಂದು ಸಲಾಕೆಯನ್ನು ಇರಿಸಲಾಗಿದೆ. ಸಲಾಕೆಯ ಸ್ಥಾನ ಪಲ್ಲಟವು ಗರಿಷ್ಠವಾಗಲು ವಿದ್ಯುತ್ ಪ್ರವಾಹ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕುಗಳ ನಡುವೆ ಇರಬೇಕಾದ ಕೋನ ಅಂತ ಕೇಳಿದಾನೆ. ಇದರಲ್ಲಿ ಲಂಬವಾಗಿದ್ದಾಗ ಏನಾಗ್ತದಪ್ಪ ಅಂದರೆ ಹೆಚ್ಚು ಆಗ್ತದೆ. ಓಕೆ, ಹಾಗಾದ್ರೆ ಲಂಬ ಅಂದರೆ 90 ಡಿಗ್ರಿ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನು 4ನೇ ಪ್ರಶ್ನೆ ನೋಡ್ರಿ. 1 ಅಂಕದ ಪ್ರಶ್ನೆಗಳು. ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರೋಧಕದ ಚಿಹ್ನೆಯ ಚಿತ್ರ ಕೇಳಿದಾನೆ. ಸೊ ಇದು ಸರಿಯಾದ ಉತ್ತರ ಆಗಿರ್ತದೆ. ಸೊ ಎಲ್ಲರೂ ಬರ್ದಿರಿ, ತುಂಬ ಈಸಿ ಇರ್ತಕ್ಕಂಥದ್ದು ಇದು. ಸೊ ಬರ್ದಿರ್ತೀರಿ ಅಂತ ಭಾವಿಸ್ತೇನೆ. ಇನ್ನು 5ನೇ ಪ್ರಶ್ನೆ ನೋಡ್ರಿ. 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ, ಈ ವಾಕ್ಯವನ್ನು ಸಮರ್ಥಿಸಿ. ಇವು ಯಾಕಪ್ಪ ಛೇದಿಸಲ್ಲ ಅಂದರೆ, ಒಂದು ವೇಳೆ ಇವೇನಾದರೂ ಛೇದಿಸಿದ್ರೆ ದಿಕ್ಸೂಚಿಯ ಸೂಜಿಯು ಏನೈತಲ್ಲ 2 ದಿಕ್ಕುಗಳತ್ತ ನಿರ್ದೇಶಿಸುತ್ತದೆ. ಆದರೆ ಇದು ಸಾಧ್ಯವಿಲ್ಲ. ಹಾಗಾಗಿ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಇನ್ನು 6ನೇ ಪ್ರಶ್ನೆ. ಕೆಳಗೆ ಕೊಟ್ಟಿರುವ ಮಂಡಲ ಚಿತ್ರವನ್ನು ಗಮನಿಸಿ. ವಾಹಕ ತಂತಿಯ ಪಿ ಬಿಂದುವಿನ ಸುತ್ತಲೂ ಹಾಗೂ ಕ್ಯೂ ಬಿಂದುವಿನ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರ ದಿಕ್ಕನ್ನು ತಿಳಿಸಿ ಅಂತ ಕೇಳಿದಾನೆ. ಸೊ ಇದೇ ರೀತಿಯಾದಂತಹ ಪ್ರಶ್ನೆ ನಿಮ್ಗೆ ರಾಜ್ಯ ಮಟ್ಟದಲ್ಲಿ ಬಂದಿತ್ತು. ಸೊ ಹಾಗಾಗಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ಪಿ ಬಿಂದು ಪ್ರದಕ್ಷಿಣಾಕಾರ, ಕ್ಯೂ ಬಿಂದು ಪ್ರದಕ್ಷಿಣಾಕಾರದಲ್ಲಿ ಇರ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಬಿಳಿಯ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುವ ನ್ಯೂಟನ್ನರ ಪ್ರಯೋಗವನ್ನು ವಿವರಿಸಿ ಅಂತ ಇದೆ. ಸೊ ಇಲ್ಲಿ ಚಿತ್ರವನ್ನು ಕೇಳಿಲ್ಲ, ಪ್ರಯೋಗವನ್ನು ಕೇಳಿದಾನೆ. ಸೊ ಹಾಗಾಗಿ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಸೊ ಈ ಆನ್ಸರ್ ಈ ರೀತಿಯಾಗಿರ್ತದೆ. ಸರ್ ಐಸಾಕ್ ನ್ಯೂಟನ್ ಅವರು ಸೂರ್ಯನ ಬೆಳಕಿನ ರೋಹಿತವನ್ನು ಪಡೆಯಲು ಗಾಜಿನ ಪಟ್ಟಕ ಬಳಸಿದ ಮೊದಲಿಗರಾಗಿರ್ತಾರೆ. ಅವರು ಮತ್ತೊಂದು ಸಮರೂಪಿ ಪಟ್ಟಕವನ್ನು ಬಳಸಿ ರೋಹಿತದ ಬಣ್ಣಗಳನ್ನು ಬೇರ್ಪಡಿಸಲು ಪ್ರಯತ್ನಿಸಿದರು. ಅವರಿಗೆ ಹೆಚ್ಚಿನ ಬಣ್ಣಗಳು ದೊರೆಯಲಿಲ್ಲ. ಆದರೆ ಅವರು ಸಮರೂಪಿಯಾದ ಮತ್ತೊಂದು ಪಟ್ಟಕವನ್ನು ಮೊದಲಿನ ಪಟ್ಟಕದ ವಿರುದ್ಧ ದಿಕ್ಕಿನಲ್ಲಿ ತಲೆಕೆಳಗಾಗಿ ಇರಿಸಿದರು. ಇದು ರೋಹಿತದ ಎಲ್ಲ ಬಣ್ಣಗಳು ತಲೆಕೆಳಗಾದ ಪಟ್ಟಕದ ಮೂಲಕ ಹಾದು ಹೋಗಲು ಅವಕಾಶ ಕಲ್ಪಿಸಿತು. ಎರಡನೇ ಪಟ್ಟಕದ ಮತ್ತೊಂದು ಕಡೆಯಿಂದ ನಿರ್ಗಮಿಸುವ ಬೆಳಕು ಬಿಳಿ ಬಣ್ಣದ್ದಾಗಿತ್ತು. ಆದ್ದರಿಂದ ನ್ಯೂಟನ್ ಅವರು ಸೂರ್ಯನ ಬೆಳಕು 7 ಬಣ್ಣಗಳಿಂದ ಉಂಟಾಗಿದೆ ಎಂದು ಪ್ರತಿಪಾದಿಸಿದರು. ಸೂರ್ಯನ ರೋಹಿತದಂತಹ ನೀಡುವ ಯಾವುದೇ ಬೆಳಕನ್ನು ಬಿಳಿಯ ಬೆಳಕು ಎಂದು ಕರೆದರು ಅಂತ ನಾವು ಹೇಳ್ಬೋದು. ಓಕೆನಾ? ಸೊ ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಇದು. 2 ಅಂಕ ನೀವು ಗಳಿಸಿರ್ತೀರಿ ಅಂತ ಭಾವಿಸ್ತೇನೆ. ಇನ್ನು ಮುಂದಿನದಾಗಿ ಸಮೀಪ ದೃಷ್ಟಿ ದೋಷ, ಮಯೋಫಿಯಾ ಹಾಗೂ ಹೈಪರ್ಮೆಟ್ರೋಫಿಯಾ ದೂರದೃಷ್ಟಿ ಕಣ್ಣುಗಳ ನಡುವಣ 2 ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳಿದಾನೆ. ಸೊ ವ್ಯತ್ಯಾಸಗಳನ್ನು ನೋಡ್ತಾ ಹೋಗೋಣ ನಾವು. ಇಲ್ಲಿದೆ ನೋಡಿ. ಸೊ ಇಲ್ಲಿದೆ ನೋಡಿ, ಸಮೀಪ ದೃಷ್ಟಿ ದೋಷ ಮತ್ತು ದೂರದೃಷ್ಟಿ ದೋಷ. ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲದ ಒಂದು ದೋಷವೇ ಸಮೀಪ ದೃಷ್ಟಿ ದೋಷ. ಇನ್ನು ದೂರದೃಷ್ಟಿ ದೋಷ ಅಂದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಓಕೆನಾ? ಇನ್ನು ದೂರದ ವಸ್ತುವಿನ ಬಿಂಬವು ರೆಟಿನಾದ ಮುಂಭಾಗದಲ್ಲಿ ಮೂಡಿದರೆ ದೂರದೃಷ್ಟಿ ದೋಷದ್ದು. ಸಮೀಪದ ವಸ್ತುವಿನ ಬಿಂಬವು ರೆಟಿನಾದ ಹಿಂಭಾಗದಲ್ಲಿ ಮೂಡುತ್ತದೆ. ಕಣ್ಣಿನ ಮಸೂರದ ವಕ್ರತೆ ವಿಪರೀತವಾಗಿದ್ದರೆ ಇಲ್ಲಿ ಕಣ್ಣಿನ ಮಸೂರದ ಸಂಗಮ ದೂರ ಉದ್ದವಾಗಿರ್ತದೆ. ಇನ್ನು ಕಣ್ಣಿನ ಗುಡ್ಡೆ ಸಹಜ ಸ್ಥಿತಿಗಿಂತ ಉದ್ದವಾಗಿದ್ದರೆ ದೂರದೃಷ್ಟಿಯಲ್ಲಿ ಕಣ್ಣಿನ ಗುಡ್ಡೆಯು ಚಿಕ್ಕದಿರ್ತದೆ. ಇನ್ನು ಸೂಕ್ತ ನಿಮ್ನ ಮಸೂರವನ್ನು ಬಳಸಿ ಸಮೀಪ ದೃಷ್ಟಿ ದೋಷವನ್ನು ಸರಿ ಮಾಡಿದರೆ ಇಲ್ಲಿ ದೂರದೃಷ್ಟಿ ದೋಷದಲ್ಲಿ ಪೀನ ಮಸೂರವನ್ನು ಬಳಸಿ ನಾವೇನು ಮಾಡ್ಬೋದು, ಸರಿ ಮಾಡ್ಬೋದು. ಓಕೆನಾ? ಸೊ ಇವನ್ನೆರಡನ್ನು ಈಸಿಯಾಗಿ ನೀವೇನು ಮಾಡಿರ್ತೀರಿ, ಬರ್ದಿರ್ತೀರಿ ಅಂತ ಭಾವಿಸ್ತೇನೆ. ಓಕೆ, ಅತ್ಯಂತ ಸುಲಭವಾಗಿತ್ತು ಪ್ರಶ್ನೆ ಪತ್ರಿಕೆ. ಇನ್ನು ನೆಕ್ಸ್ಟ್, ಪೀನ ಮಸೂರದ ಮುಂದೆ 2F ವಸ್ತುವೊಂದನ್ನು ಇರಿಸಿದಾಗ ಉಂಟಾಗುವ ರೇಖಾಚಿತ್ರವನ್ನು ಅಂತ ಕೇಳಿದಾನೆ. ತುಂಬ ಸುಲಭವಾಗಿರ್ತಕ್ಕಂಥದ್ದು. ಸೊ ನೀವೆಲ್ಲರೂ ಬರ್ದಿರ್ತೀರಿ ಅಂತ ಭಾವಿಸ್ತೇನೆ. ಯಾಕಪ್ಪ ಅಂದರೆ ಪೀನ ಮಸೂರದ ಚಿತ್ರಗಳನ್ನು ನೀವು ಏನು ಮಾಡಿರ್ತೀರಿ, ಸಾಕಷ್ಟು ಬಾರಿ ಪ್ರಾಕ್ಟೀಸ್ ಮಾಡಿರ್ತೀರಿ. ಹಾಗಾಗಿ ಸೊ ನೀವು ಸುಲಭವಾಗಿ ಅಂಕಗಳನ್ನು ಗಳಿಸಿರ್ತೀರಿ ಅಂತ ಭಾವಿಸ್ತೇನೆ. ಅಷ್ಟೇ ಅಲ್ಲದೆ ಇನ್ನು ಯಾವುದು ಅಂತ ಕನ್ಫ್ಯೂಷನ್ ಏನಾದರೂ ಇದ್ದರೆ ಇಲ್ಲಿದೆ ನೋಡಿ ಆನ್ಸರು. ಇಲ್ಲಿದೆ ನೋಡಿ. ಹೌದಾ? ಇದೇ ಮಾರ್ಕ್ ಮಾಡಿದ್ದಾಗಿತ್ತು. ಸೊ ಅದು ಬಂದಿದೆ. ಸೊ
2F1 ಅಂತ ಇದೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡಿದ್ವಿ. ಸೊ ಆಲ್ರೆಡಿ ಬಂದಿತ್ತು. ಓಕೆನಾ. ಸೊ ಇನ್ನು ಮುಂದಿನದಾಗಿ ನೋಡ್ತಾ ಹೋಗೋಣ ಯಾವ ಪ್ರಶ್ನೆ ಇದೆ ಅಂತ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಓಮ್ನ ನಿಯಮವನ್ನು ನಿರೂಪಿಸಿ. ಅತ್ಯಂತ ಸುಲಭವಾದ ಪ್ರಶ್ನೆ ಇದು. ಓಮ್ನ ನಿಯಮವನ್ನು ನಿರೂಪಿಸಿ. ಏನಿದೆ, ಸ್ಥಿರವಾದ ತಾಪಮಾನದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತದೆ ಅಂತ ಬರೆದ್ರೆ ಸಾಕು ನೀವು. ಇನ್ನು ಎರಡನೇ ಪ್ರಶ್ನೆ ಬಿ ಇದೆ ನೋಡಿ. ವಾಹಕದ ಹೇಳಿದಾನೆ. ಸೊ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಯಾವುದಪ್ಪ ಅಂದರೆ ಒಂದು ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಾಹಕದ ತಾಪ, ಇನ್ನು ವಸ್ತುವಿನ ಪ್ರಾಕೃತಿಕ ಗುಣ ಆಗಿರ್ತದೆ. ಇನ್ನು 11ನೇ ಪ್ರಶ್ನೆ ಕಾಂತಕ್ಷೇತ್ರದ ಸಾಪೇಕ್ಷ ಶಕ್ತಿಯನ್ನು ನಿರ್ಧರಿಸಲು ಸಹಾಯಕವಾಗುವ ಅಂಶ ಅಂತ ಇದೆ. ಸೊ ಇದು ನಾವು ಕಾಂತೀಯ ಬಲರೇಖೆಗಳು ಅಂತಾನು ಬರಿಬಹುದು. ಇದಕ್ಕೆ ಆನ್ಸರು ಕಾಂತೀಯ ಬಲರೇಖೆಗಳು ಅಂತಾನು ಬರಿಬಹುದು. ಸೊ ಇದು ಸ್ವಲ್ಪ ಇನ್ನು ಪೂರ್ಣವಾಗಿ ಸ್ವಲ್ಪ ಕ್ಲಿಯರೆನ್ಸ್ ಇಲ್ಲ ಆನ್ಸರಲ್ಲಿ ಈ ಕ್ವಶನ್ ಬಗ್ಗೆ. ಸೊ ಹಾಗಾಗಿ ಆದರೂ ಇಲ್ಲಿ ನನಗನ್ಸೋ ಮಟ್ಟಿಗೆ ಕಾಂತೀಯ ಬಲರೇಖೆಗಳು ಅಂತ ಅನಿಸುತ್ತೆ. ಸೊ ಇರಲಿ, ಅದನ್ನ ಕ್ವಶನ್ ಮಾರ್ಕಲ್ಲಿ ಇಡೋಣ. ಸೊ ಮುಂದಿನ ಪ್ರಶ್ನೆ ನೋಡ್ರಿ. ಸೊಲನೈಡ್ ಎಂದರೇನು? ಇದನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸುತ್ತಾರೆ? ಸೊ ಇದು ಏನಪ್ಪ ಅಂದ್ರೆ ಕಾನ್ಸೆಪ್ಟ್ 1 ಮಾರ್ಕಿಗೆ ಐತಿ, ಕ್ಷಮೆ ಇರಲಿ 3 ಮಾರ್ಕಿಗೆ ಐತಿದು. ಸೊ ಸೊಲನೈಡ್ ಅಂದ್ರೇನು? ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಸುತ್ತುಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರ. ಯಾವ ಆಕಾರ? ಸಿಲಿಂಡರ್ ಆಕಾರವನ್ನು ನಾವೇಂತ ಕರಿತೀವಿ? ಸೊಲನಾಯ್ಡ್ ಅಂತ ಕರಿತೀವಿ. ಇದನ್ನು ಉಪಯೋಗಿಸಿಕೊಂಡು ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸುತ್ತಾರೆ ಅಂತ ಐತೆ, ಹೌದಾ? ಸೊ ಇದನ್ನು ಹೆಂಗೆ ತಯಾರಿಸ್ತಾರಪ್ಪ ಅಂದರೆ, ಸೊ ಒಂದು ಮೆದುವಾದ ಕಬ್ಬಿಣವನ್ನು ತೆಗೆದುಕೊಂಡು ಸೊಲನೈಡ್ನ ಒಳಭಾಗದಲ್ಲಿ ಇರಿಸಿದಾಗ ಅದೇನಾಗ್ತದಪ್ಪ ಅಂದರೆ ವಿದ್ಯುತ್ ಹರಿದಾಗ ಕಾಂತವಾಗಿ ಪರಿವರ್ತನೆ ಆಗ್ತಾ ವಿದ್ಯುತ್ ಕಾಂತ ಅಂತ ನಾವೇನು ಮಾಡ್ತೇವೆ, ಅದನ್ನ ಕರಿತೀವಿ. ಓಕೆನಾ. ಇನ್ನು ಗೃಹ ವಿದ್ಯುತ್ ಮಂಡಲಗಳಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯವೇನು? ಇದು ಸಾಕಷ್ಟು ಬಾರಿ ಬಂದಂಥ ಪ್ರಶ್ನೆ ಇರ್ತದೆ. ಭೂ ಸಂಪರ್ಕ ತಂತಿಯ ಕಾರ್ಯವೇನು, ಹಾಗೆ ಓವರ್ಲೋಡಿಂಗ್ ಅನ್ನು ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಇಲ್ಲಿದೆ ನೋಡಿ ಆನ್ಸರ್. ಓಕೆ. ಸೊ ಭೂ ಸಂಪರ್ಕ ತಂತಿ, ಅವಾಹಕ ಹೊದಿಕೆ ಇರುವ ಭೂ ಸಂಪರ್ಕ ತಂತಿಯು ವಿದ್ಯುತ್ ಸೋರಿಕೆ ಉಂಟಾದಾಗ ಅದರ ವಿಭವಾಂತರವನ್ನು ಭೂಮಿ ವಿಭವಾಂತರಕ್ಕೆ ಸಮನಾಗಿಸಿ ಯಾವುದೇ ಅನಾಹುತವಾಗದಂತೆ ಏನು ಮಾಡ್ತೈತಿ, ಸುರಕ್ಷಿತವಾಗಿರ್ತದೆ. ಹಾಗೆ ಇಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮಗಳಿದಾವಲ್ಲ ಅವು ಸೇಮ್ ಇದೆ. ಓವರ್ಲೋಡನ್ನು ತಪ್ಪಿಸಲು ಏನಪ್ಪ, ವಿದ್ಯುತ್ ಆಧಾರಿತ ಕಾರ್ಯನಿರ್ವಹಿಸುವ ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು, ಹಲವು ಉಪಕರಣಗಳನ್ನು ಏಕಕಾಲದಲ್ಲಿ ಬಳಸಬಾರದು, ತುಂಡು ತಂತಿಗಳ ಜೋಡಣೆ ಇರಬಾರದು, ಮಂಡಲದಲ್ಲಿ ವಾಹಕವು ಅವಾಹಕ ಹೊದಿಕೆ ಹೊಂದಿರಬೇಕು, ದೋಷಪೂರಿತ ವಿದ್ಯುತ್ ಉಪಕರಣಗಳನ್ನು ಮಂಡಲಕ್ಕೆ ಜೋಡಿಸಬಾರದು, ಹಾಗೆ ವಿದ್ಯುತ್ ಮಂಡಲವು MCBಗಳು ಮತ್ತು ಫ್ಯೂಸ್ಗೆ ಸಂಪರ್ಕವನ್ನು ಹೊಂದಿರಬೇಕು. ಈ ಎಲ್ಲ ಅಂಶಗಳು ಏನಾಗಿರ್ತವೆ, ಇಂಪಾರ್ಟೆಂಟ್ ಆಗಿರ್ತವೆ. ಇನ್ನು ವಿದ್ಯುತ್ ಮಂಡಲಕ್ಕೆ ಅಮೀಟರ್ ಮತ್ತು ವೋಲ್ಟ್ ಮೀಟರ್ನ ಹೇಗೆ ಜೋಡಿಸುತ್ತಾರೆ, ಹಾಗೆ ಅವುಗಳ ಕಾರ್ಯ ಅಂತ ಕೇಳಿದಾನೆ. ಸೊ ವಿದ್ಯುತ್ ಮಂಡಲಕ್ಕೆ ಅಮೀಟರ್ನ ಸರಣಿ ಕ್ರಮದಲ್ಲಿ ಜೋಡಿಸ್ತಾರ, ಇನ್ನು ವೋಲ್ಟ್ ಮೀಟರ್ನ ಸಮಾಂತರ. ಸೊ ವೋಲ್ಟ್ ಮೀಟರ್ ವಿಭವಾಂತರವನ್ನು ಅಳೆದ್ರೆ ವಿಭವಾಂತರವನ್ನು ಅಳೆಯಲು ಬಳಸಿದರೆ, ಅಮೀಟರ್ನ ನಾವು ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸ್ತೇವೆ. ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುತ್ತೇವೆ. ಓಕೆನಾ. ಸೊ ಮುಂದಿನದಾಗಿ ಯಾವ ಪ್ರಶ್ನೆ ಐತಪ್ಪ ಅಂದರೆ, ಇಲ್ಲಿ ಗೃಹ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಾಮಾನ್ಯವಾಗಿ ಸಮಾಂತರ ಕ್ರಮದಲ್ಲಿ ಜೋಡಿಸುತ್ತೇವೆ, ಹೌದಾ, ಏಕೆ ಅಂತ ಕೇಳಿದಾನೆ. ಓಕೆ. ಸೊ ಅದನ್ನ ಆನ್ಸರ್ ನೋಡ್ತಾ ಹೋಗೋಣ. ಒಂದು ನಿಮಿಷ. ಇಲ್ಲಿದೆ ಆನ್ಸರ್. ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ, ಏಕೆಂದರೆ ವಸ್ತುಗಳನ್ನು ಬೇರೆ ಬೇರೆಯಾಗಿ ನಾವೇನು ಮಾಡ್ಬೋದು, ಉಪಯೋಗಿಸಬಹುದು. ಮಂಡಲದಲ್ಲಿ ಉಂಟಾಗುವ ಲೋಪದೋಷಗಳು ಬೇಗ ಏನು ಮಾಡ್ಬೋದು, ತಿಳಿಯಬಹುದು. ಹಾಗೆ ಯಾವ ವಸ್ತು ಅಥವಾ ಯಾವ ಉಪಕರಣ ಇರ್ತದಲ್ಲ ಆ ಉಪಕರಣಕ್ಕೆ ಸರಿಯಾದ ವೋಲ್ಟೇಜ್ ಅಥವಾ ವಿಭವಾಂತರ ಏನಾಗ್ತದೆ, ಸಮ ಪ್ರಮಾಣದಲ್ಲಿ ವಿಭಜನೆ ಆಗ್ತದೆ ಅಂತ ಹೇಳ್ಬೋದು. ಹಾಗಾಗಿ ಅಷ್ಟೇ ಅಲ್ಲದೆ ಒಂದು ಏನಾದರೂ ಉಪಕರಣ ಹಾಳಾದರೆ ಎಲ್ಲ ಉಪಕರಣ ಇಲ್ಲಿ ಏನಾಗಲ್ಲ, ಹಾಳಾಗೋದಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಹಾಗಾಗಿ ಇದಕ್ಕೆ ಉತ್ತರ ನೀವು ನೋಡಿರ್ತೀರಿ. ಓಕೆ. ಇನ್ನು 13 ಮತ್ತು 13ನೇ ಪ್ರಶ್ನೆ ಲೆಕ್ಕಗಳಿದ್ದಾವೆ. ಸೊ ಆ ಲೆಕ್ಕಗಳನ್ನು ಇನ್ನೂ ಬಿಡಿಸಿಲ್ಲ. ಸೊ ಬಿಡಿಸೋಕ್ಕೆ ಪ್ರಯತ್ನ ಮಾಡ್ತೀನಿ, ನೋಡೋಣ ಏನು ಆನ್ಸರ್ ಬರ್ತದಂತ. ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ಗಳಿದ್ದಾವೆ ಈ ಒಂದು ಲೆಕ್ಕಗಳಲ್ಲಿ. ಸೊ ಬನ್ನಿ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕೆಳಗಿನವುಗಳಲ್ಲಿ ಸಾಬೂನುಗಳಿಗೆ ಸಂಬಂಧಿಸಿದಂಥ ಸರಿಯಾದ ಹೇಳಿಕೆ ಎಂದರೆ ಅಂತ ಇದೆ. ಸೊ ಇದು ಆಪ್ಷನ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ, ಗಡಸು ನೀರಿನಲ್ಲಿ ಕರಗದ ಒತ್ತಡವನ್ನು ಉಂಟು ಮಾಡುತ್ತದೆ. ಇದು ಸಾಕಷ್ಟು ಬಾರಿ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳ್ಬೋದು ಇದು. ಸೊ ಯಾಕಂದರೆ ಸಾಬೂನುಗಳಿಗೆ ಕಾನ್ಸೆಪ್ಟ್ ಕೊಟ್ಟರೆ ಎಲ್ಲರಿಗೂ ಕನ್ಫ್ಯೂಷನ್ ಸ್ಟಾರ್ಟ್ ಇರ್ತದೆ. ಸೊ ಆದರೆ ತುಂಬ ಸುಲಭವಾಗೈತಿ. ನೀರಿನಲ್ಲಿ ಕರಗದ ಒತ್ತಡವನ್ನು ಏನು ಮಾಡ್ತದೆ, ಉಂಟು ಮಾಡ್ತದೆ. ಹಾಗೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. CuO+H2 ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್ Cu+H2O ಈ ರಾಸಾಯನಿಕ ಕ್ರಿಯೆಯಲ್ಲಿ ಅಂತ ಕೇಳಿದಾನೆ. ಇಲ್ಲಿ ನೋಡ್ರಿ CuO ಅಂತ ಇದೆ, ಹೌದಾ. ಕಾಪರ್ ಆಕ್ಸೈಡ್ ಏನಿದೆ,
ಕಾಪರ್ ಆಗಿ ಕನ್ವರ್ಟ್ ಆಗಿದೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರ್ತದೆ. ತಾಮ್ರದ ಆಕ್ಸೈಡ್ ಏನಾಗಿದೆ, ಅಪಕರ್ಷಣೆಗೊಂಡು ತಾಮ್ರವನ್ನು ಉಂಟು ಮಾಡಿದೆ. ಇನ್ನು ಕಬ್ಬಿಣದ ಸಂಕ್ಷಾರಣವನ್ನು ತಡೆಗಟ್ಟುವ ಯಾವುದಾದ್ರೂ 2 ಕ್ರಮಗಳು ಅಂತ ಕೇಳಿದ್ರೆ, ಒಂದು ಯಾವುದಪ್ಪ ಅಂದರೆ ಬಣ್ಣ ಬಳಿಯುವುದು, ಹೌದ್ರಿ. ಎರಡನೇದು ಗ್ಯಾಲ್ವನೀಕರಣ. ಇನ್ನು ಹೆಚ್ಚು ಬರಿಬಹುದು ನೀವು, ಆದರೆ 2 ಕೇಳೋಣ, ಸೊ 2 ಸಾಕು. ಇನ್ನು ಸಾರೀಕೃತ ಆಮ್ಲವನ್ನು ಹೇಗೆ ಸಾರಯುಕ್ತಗೊಳಿಸಬಹುದು ಅಂದರೆ, ಇಲ್ಲಿ ನೀರಿಗೆ ನಾವೇನು ಮಾಡಬೇಕು, ಆಮ್ಲವನ್ನು ಅಥವಾ ಆಮ್ಲವನ್ನು ನಾವು ನೀರಿಗೆ ಸಡನ್ನಾಗಿ ಹಾಕೋದ್ರಿಂದ ಏನಾಗ್ತದೆ, ಸುಟ್ಟ ಗಾಯಗಳಾಗುವಂತಹ ಸಂಭವನೀಯತೆ ಹೆಚ್ಚು ಇರ್ತದೆ. ಸೊ ಇದು 1 ನಿಮಿಷ ವೇಟ್ ಮಾಡಿ. ಓಕೆ, ಇಲ್ಲಿ ಆನ್ಸರ್ ಇದೆ ನೋಡಿ. ಆಮ್ಲವನ್ನು ಸಾರಯುಕ್ತಗೊಳಿಸುವಾಗ ಆಮ್ಲವನ್ನು ನೀರಿಗೆ ಸೇರಿಸಬೇಕು ಏಕೆ? ಅದೇ ಆನ್ಸರ್ನ ಬರೆದು ನಡೀತದೆ ನೀವು. ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು. ಹಾಗಾಗಿ ಸುಟ್ಟ ಗಾಯಗಳು ಉಂಟಾಗಬಹುದು. ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವು ಒಡೆಯುವುದು. ಹಾಗಾಗಿ ನಾವೇನು ಮಾಡಬೇಕು, ಅದನ್ನು ನಿಧಾನವಾಗಿ ಅಥವಾ ನಿರಂತರವಾಗಿ ಕಲಕುವಿಕೆಯಿಂದ ನಾವೇನು ಮಾಡಬೇಕು, ನೀರಿಗೆ ಆಮ್ಲವನ್ನು ಏನು ಮಾಡಬೇಕಾಗ್ತದೆ, ಸೇರಿಸಬೇಕಾಗ್ತದೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಕಮಟುವಿಕೆ ಎಂದರೇನು? ಕಮಟುವಿಕೆಯನ್ನು ತಡೆಗಟ್ಟುವ ಯಾವುದಾದರೂ ಕ್ರಮಗಳು ಅಂತ ಇದೆ. ಅತ್ಯಂತ ಸುಲಭವಾಗಿರ್ತದ ಪ್ರಶ್ನೆ ಇದು. ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡು ವಾಸನೆ ಮತ್ತು ರುಚಿಯಲ್ಲಿ ಬದಲಾವಣೆ ಆಗುವ ಪ್ರಕ್ರಿಯೆಯನ್ನು ನಾವೆಂತ ಕರಿತೀವಿ, ಕಮಟುವಿಕೆ ಅಂತ ಕರಿತೀವಿ. ಸೊ ಕಮಟುವಿಕೆಯನ್ನು ತಡೆಗಟ್ಟುವ ಯಾವುದಾದ್ರೂ ಕ್ರಮಗಳು ಯಾವಪ್ಪ ಅಂದ್ರೆ, ಒಂದು ಪ್ರತಿ ಉತ್ಕರ್ಷಕ ಕಾರ್ಯಗಳನ್ನು ಹಾಯಿಸುವುದು, ಹಾಗೆಯೇ ನೈಟ್ರೋಜನ್ ಅನಿಲವನ್ನು ಹಾಯಿಸುವುದು, ಅಷ್ಟೇ ಅಲ್ಲದೆ ಗಾಳಿ ಆಡದಂತೆ ಸಂಗ್ರಾಹಕಗಳಲ್ಲಿ ಬಳಸುವುದು. ಇನ್ನು ಸತುವಿನ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದಾನೆ, ಕಾರಣ ಕೊಡಿ. ಸೊ ಈ ಸತುವಿನ ಆಕ್ಸೈಡ್ ಏನು ಮಾಡ್ತತಿ, ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಏನು ಮಾಡುತ್ತೆ, ಲವಣ ಮತ್ತು ನೀರನ್ನು ಉಂಟು ಮಾಡೋದ್ರಿಂದ ನಾವು ಇದಕ್ಕೆ ಸತುವಿನ ಆಕ್ಸೈಡ್ಗೆ ಏನಂತ ಕರಿತೀವಿ, ಉಭಯವರ್ತಿ ಆಕ್ಸೈಡ್ ಅಂತ ಕರಿತೀವಿ. ಓಕೆನಾ. ಸೊ ಇನ್ನು ಸೋಡಿಯಂ ಲೋಹವನ್ನು ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿರ್ತಾರೆ. ಏಕೆ? ಸೊ ಈ ಸೋಡಿಯಂ ಲೋಹ ಏನು ಮಾಡುತ್ತೆ, ಗಾಳಿ ಮತ್ತು ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ಹೊತ್ತಿಕೊಂಡು ಉರಿಯುತ್ತದೆ. ಹಾಗಾಗಿ ಸೀಮೆಎಣ್ಣೆಯಲ್ಲಿ ಏನು ಮಾಡ್ತಾರೆ, ಇದನ್ನು ಸಂಗ್ರಹಿಸ್ತಾರೆ. ಸೊ ನಿಮಗೆ ಆನ್ಸರ್ ಅರ್ಥ ಆಗ್ತಿದ್ದಾವೆ ಅಂತ ಭಾವಿಸ್ತೇನೆ. ಇನ್ನು ಮುಂದಿನ ಪ್ರಶ್ನೆ, ಕಾರಣ ಕೊಡಿ ಪ್ರಶ್ನೆ ಕೊಟ್ಟಿದ್ದಾನೆ. ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸುವವರು ಏಕೆ? ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸುವವರು ಏಕೆ ಅಂತ ಕೇಳಿದಾನೆ. ಬನ್ನಿ ಆನ್ಸರ್ ಮಾಡೋಣ. ಸೊ ಚಿನ್ನವನ್ನು ಆಭರಣ ತಯಾರಿಕೆಯಲ್ಲಿ ಯಾಕೆ ಬಳಸ್ತಾರಪ್ಪ ಅಂದರೆ, ಇದು ಚಿನ್ನ ಒಂದು ಲೋಹದ ಆಗಿದೆ. ಲೋಹ ಆಗಿರೋದ್ರಿಂದ ಹೆಚ್ಚಿನ ಕಾಂತೀಯ ಗುಣವನ್ನು ಹೊಂದಿದೆ, ಅಂದರೆ ಲಸ್ಟರ್ನ ಹೊಂದಿದೆ, ಹೊಳೆಯುವಂತಹ ಗುಣವನ್ನು ಹೊಂದಿರ್ತದೆ. ಹಾಗೆಯೇ ಈ ಚಿನ್ನ ಯಾವ ಒಂದು ವಸ್ತುಗಳೊಂದಿಗೂ ಕೂಡ ಏನು ಮಾಡಲ್ಲ, ವರ್ತಿಸುವುದಿಲ್ಲ. ಅಷ್ಟೇ ಅಲ್ಲದೆ ಇದು ಅತ್ಯಂತ ಹೆಚ್ಚಿನ ತನ್ಯತೆಯ ಗುಣವನ್ನು ಹೊಂದಿರತಕ್ಕಂಥ ವಸ್ತು ಆಗಿದೆ. ಅದು ಲೋಹ ಆಗಿದೆ, ಅತ್ಯಂತ ಹೆಚ್ಚಿನ ತನ್ಯತೆ ಗುಣವನ್ನು ಹೊಂದಿರತಕ್ಕಂಥ ಲೋಹ ಆಗಿದೆ. ಹಾಗಾಗಿ ಸೊ ಚಿನ್ನವನ್ನು ನಾವೇನು ಮಾಡ್ತೀವಿ, ಎಲ್ಲಿ ಬಳಸ್ತಪ್ಪ ಅಂದರೆ ಆಭರಣಗಳ ತಯಾರಿಕೆಯಲ್ಲಿ ಸುಲಭವಾಗಿ ನಾವು ಏನು ಮಾಡ್ಬೋದು, ಬಳಸ್ಬೋದು ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇನ್ನು ಘನ ಸ್ಥಿತಿಯಲ್ಲಿ ಅಯಾನಿಕ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡುವುದಿಲ್ಲ. ಸೊ ಯಾಕಪ್ಪ ಅಂದರೆ, ಇಲ್ಲಿ ನೋಡ್ರಿ, ದ್ರವೀಸಿದ ಸ್ಥಿತಿಯಲ್ಲಿ ಮಾತ್ರ ಏನು ಮಾಡ್ತಾವೆ, ಅಯಾನಿಕ ಸಂಯುಕ್ತಗಳು ಕರೆಂಟನ್ನು ಪಾಸ್ ಮಾಡ್ತಾವೆ. ಯಾಕಂದರೆ ಘನ ಸ್ಥಿತಿಯಲ್ಲಿದ್ದಾಗ ಅವುಗಳ ನಡುವೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಲ. ಯಾವ ಬಲ? ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಲ ಸ್ಟ್ರಾಂಗ್ ಆಗಿರ್ತದೆ. ಅಷ್ಟೇ ಅಲ್ಲದೆ ಈ ಬಂಧವನ್ನು ಹೊಡಿಬೇಕಂದ್ರೆ ಸಾಕಷ್ಟು ಸಮಯ ತೆಗೆದುಕೊಳ್ತದೆ, ಅಲ್ಲದೆ ಸಾಕಷ್ಟು ಶಕ್ತಿ ಬೇಕಾಗ್ತದೆ. ಸೊ ಹಾಗಾಗಿ ಘನ ಸ್ಥಿತಿಯಲ್ಲಿ ಏನು ಮಾಡಲ್ಲ, ವಿದ್ಯುತ್ತನ್ನು ಹರಿಯಕ್ಕೆ ಬಿಡಲ್ಲ, ಅದರ ದ್ರಾವಣ ಸ್ಥಿತಿಯಲ್ಲಿ ಹರಿಯಲು ಬಿಡ್ತಾವೆ. ಇನ್ನು 20ನೇ ಪ್ರಶ್ನೆ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ ಇದು. ಸೊ ಇದು CH3CH2OH, ಇಲ್ಲಿ ಕ್ಷಾರೀಯ KMnO4 ಬರಿಬೇಕಾಗ್ತದೆ ನಾವು. KMnO4ನ ಮಧ್ಯಸ್ಥಿಕೆ ಮತ್ತು ಅದೇ ರೀತಿ ಆಮ್ಲೀಯ ಅಂದರೆ K2CR2O7. ಹಾಗೆ ಉತ್ತರ ಏನು ಬರ್ತದಪ್ಪ ಅಂದ್ರೆ CH3COOH ಬರ್ತದೆ. ಇದು ಕಾರ್ಬಾಕ್ಸಿಲಿಕ್ ಆಮ್ಲಗಳಿಗೆ ಸೇರುತ್ತದೆ ಕ್ರಿಯಾ ಗುಂಪು. ಓಕೆ. ಇನ್ನು ತಾಮ್ರದ ವಿದ್ಯುತ್ ವಿಭಜನೆ ಶುದ್ಧೀಕರಣವನ್ನು ತೋರಿಸಲು ಉಪಯೋಗಿಸುವ ಜೋಡಣೆಯ ಚಿತ್ರ ಕೇಳಿದಾನೆ. ಸೊ ಇದನ್ನೆಲ್ಲ ಈಸಿಯಾಗಿ ಬರ್ದಿರ್ತೇನೆ ಅಂತ ಭಾವಿಸ್ತೇನೆ. ಮುಂದಿನದಾಗಿ ನೋಡಿ, ರಾಸಾಯನಿಕ ಸಮೀಕರಣ ಸರಿದೂಗಿಸೋದು. ಸುಟ್ಟ ಸುಣ್ಣವು ನೀರಿನೊಂದಿಗೆ ವರ್ತಿಸಿದೆ ಅಂತ ಇದೆ. ಸುಟ್ಟ ಸುಣ್ಣ ಅಂದರೆ CaO, ಕ್ಯಾಲ್ಸಿಯಂ ಆಕ್ಸೈಡ್. ಇದು ನೀರಿನೊಂದಿಗೆ ವರ್ತಿಸಿದಾಗ CaOH ಬರ್ತದೆ. ಇನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಸತುವಿನ ಚೂರುಗಳನ್ನು ಸೇರಿಸೋದು. Zn ಪ್ಲಸ್ CuSO4 ಗಿವ್ಸ್ ZnSO4 ಪ್ಲಸ್ CO ಆಗಿರ್ತದೆ. ನೆಕ್ಸ್ಟ್, ಸೋಡಿಯಂ ಕ್ಲೋರೈಡ್ ದ್ರಾವಣವನ್ನು ಬೆಳ್ಳಿಯ ನೈಟ್ರೇಟ್ ದ್ರಾವಣಕ್ಕೆ ಸೇರಿಸಿದೆ. ಸೊ AgNO3 ಅಂದರೆ ಬೆಳ್ಳಿಯ ನೈಟ್ರೇಟು, NaCl ಅಂದರೆ ಸೋಡಿಯಂ ಕ್ಲೋರೈಡ್, AgCl ಬೆಳ್ಳಿಯ ಕ್ಲೋರೈಡ್ ಪ್ಲಸ್ NaNO3 ಅಂದರೆ ಸೋಡಿಯಂ ನೈಟ್ರೇಟ್ ದ್ರಾವಣ ಸಿಗ್ತದೆ. ಇನ್ನು ಮುಂದಿನದಾಗಿ
ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸೋದು. ಇಲ್ಲಿ 2H2 ಮತ್ತು 2 ಹಾಕಿದರೆ ಸರಿ ಅಂತದ. ಹಾಗೆ Na2CO3 ಪ್ಲಸ್ 2HCl, ಹಾಗೆ ಇಲ್ಲಿ 2 ಕೂಡ ಸೇರಿಸಿದ್ರೆ ಸಮೀಕರಣ ಸರಿ ಹೊಂತದ. ಇಲ್ಲಿ 3 ಒಂದು ಸಂಖ್ಯೆನ ಬರೆದ್ರೆ ಏನಾಗ್ತದ, ನಿಮಗೆ ಸಂಪೂರ್ಣವಾಗಿ 3 ಅಂಕಗಳು ಈಸಿಯಾಗಿ ದೊರೀತವ ಅಂತ ಹೇಳ್ಬೋದು. ಓಕೆನಾ. ಸೊ ಮುಂದಿನ ಪ್ರಶ್ನೆ ಏನಿದೆಪ್ಪ, ಸೊ NaOH, COH2, H2 ಮತ್ತು Cl2 ವಸ್ತುಗಳನ್ನು ನಿಮಗೆ ನೀಡಲಾಗಿದೆ. ಇವುಗಳಲ್ಲಿ ಯಾವ ವಸ್ತುಗಳನ್ನು ಬಳಸಿಕೊಂಡು ನೀವು ಚಲುವೆ ಪುಡಿಯನ್ನು ತಯಾರಿಸುವಿರಿ? ಚಲುವೆ ಪುಡಿಯ ರಾಸಾಯನಿಕ ಹೆಸರು ಮತ್ತು ಅದರ ಒಂದು ಉಪಯೋಗವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಯಾವುದು ಅಂದರೆ, ಸೊ COH2 ಪ್ಲಸ್ Cl2 ಅಂದರೆ ಇಲ್ಲಿ ನೋಡಿ, CaOH twice plus Cl2 gives rise to CaOCl2. ಸೊ ಹಾಗಾಗಿ ಆನ್ಸರ್ CaOH twice plus Cl2. ಇನ್ನು ರಾಸಾಯನಿಕ ಹೆಸರು ಏನಪ್ಪ ಅಂದರೆ, ಸೊ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಆಗಿರ್ತದೆ. ಒಂದು ಉಪಯೋಗವನ್ನು ತಿಳಿಸಿ ಅಂದರೆ, ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಅಂತ ಬರಿಬೋದು, ಸೋಂಕುನಾಶಗಳಲ್ಲಿ ಅಂತ ಬರಿಬಹುದು ನೀವು. ಹಾಗೆ ಈಜುಕೊಳಗಳನ್ನು ಕ್ಲೀನ್ ಮಾಡೋಕ್ಕೆ ಬಳಸ್ಬೋದು. PVC ಪೈಪ್ಗಳಲ್ಲಿ ಕೂಡ ಕ್ಷಮೆ ಇರಲಿ, ಸೋಂಕುನಾಶಕವಾಗಿ ಬಳಸ್ಬೋದು. PVC ಪೈಪ್ ಅಲ್ಲ, ಕ್ಷಮೆ ಇರಲಿ. ಇನ್ನು ಬಿ ಪ್ರಶ್ನೆ ನೋಡ್ರಿ, ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿಕೊಂಡು ಒಂದು ದ್ರಾವಣವನ್ನು ಪ್ರತ್ಯಾಮ್ಲೀಯ ದ್ರಾವಣವನ್ನು ಹೇಗೆ ಗುರುತಿಸುವುದು? ಸೊ ಇದು ಸಿಂಪಲ್ಲು. ಸೊ ಪ್ರತ್ಯಾಮ್ಲ ಅಂತ ಹೆಂಗಂತ ಅಂದರೆ, ಆ ನೀಲಿ ಲಿಟ್ಮಸ್ ಕಾಗದವನ್ನು ಪ್ರತ್ಯಾಮ್ಲದಲ್ಲಿ ನಾವು ಇದ್ದಿದ್ದಾಗ ಯಾವುದೇ ಬಣ್ಣದಲ್ಲಿ ಏನಾಗಲ್ಲ, ಬದಲಾವಣೆ ಆಗೋದಿಲ್ಲ. ಹಾಗಾಗಿ ನಾವು ಇದನ್ನ ಪ್ರತ್ಯಾಮ್ಲ ಅಂತ ಈಸಿಯಾಗಿ ಗುರುತು ಮಾಡ್ಬೋದು. ಇನ್ನು ಯಾವ ಸಂದರ್ಭದಲ್ಲಿ ಒಬ್ಬ ರೈತನು ತನ್ನ ಕೃಷಿ ಭೂಮಿಗೆ ಮಣ್ಣಿಗೆ ಅರಳಿದ ಸುಣ್ಣವನ್ನು ಬೆರೆಸುತ್ತಾನೆ ಅಂತ ಇದೆ. ಸೊ ಆ ಭೂಮಿಗೆ ಆಮ್ಲೀಯ ಪ್ರಮಾಣ ಹೆಚ್ಚಾದಾಗ, ಅಂದರೆ ಆ ಭೂಮಿಗೆ ಆಮ್ಲದ ಪ್ರಮಾಣ ಹೆಚ್ಚಾದಾಗ ನಾವೇನು ಮಾಡಬೇಕು, ಸುಟ್ಟ ಸುಣ್ಣವನ್ನು ಅಥವಾ ಅರಳಿದ ಸುಣ್ಣವನ್ನು ಬೆರೆಸಬೇಕಂತ ಹೇಳ್ತೇವೆ ನಾವು. ಓಕೆ, ಇದು ತುಂಬ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಈಸಿಯಾಗಿ ನೀವೇನು ಮಾಡ್ತೀರಿ, 4 ಅಂಕಗಳನ್ನು ಗಳಿಸಿರ್ತೀರಿ ಅಂತ ಭಾವಿಸ್ತೇನೆ. ಇನ್ನು 5 ಅಂಕದ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ವ್ಯತ್ಯಾಸ ಕೇಳಿದಾನೆ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ವ್ಯತ್ಯಾಸ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ನೆಕ್ಸ್ಟ್ ಏನಿದೆಯಪ್ಪ ಅಂದರೆ, ರಚನಾ ಸಮಾಂಗಿಗಳು ಅಂದರೆ ಏನು ಅಂತ ಇದೆ. ಸೊ ಅದನ್ನು ನೋಡ್ತಾ ಹೋಗಬೇಕಾಗ್ತದೆ. ನೆಕ್ಸ್ಟು ಬ್ಯೂಟೇನ್ನ ರಚನಾ ಸಮಾಂಗಿಗಳನ್ನು ಬರೆಯಿರಿ. ಮೀಥೇನ್ ಅಣುವಿನ ಇಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸವನ್ನು ಬರೆಯಿರಿ ಅಂತ ಇದೆ. ಸಾಕಷ್ಟು ನೀವೇನು ಮಾಡ್ಬೋದು, ಈಸಿಯಾಗಿ 5 ಅಂಕಗಳನ್ನು ಗಳಿಸ್ಬೋದು. ಯಾಕಪ್ಪ ಅಂದರೆ ಇಂತಹ ಈಸಿ ಆದಂಥ 5 ಅಂಕದ ಪ್ರಶ್ನೆಯನ್ನು ನಾನು ಇಲ್ಲಿವರೆಗೂ ನೋಡೇ ಇಲ್ಲ ಅಂತ ಹೇಳ್ತೀನಿ. ಓಕೆನಾ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ವ್ಯತ್ಯಾಸವನ್ನು ನೋಡ್ರಿ. ಕಾರ್ಬನ್ ಪರಮಾಣು ನಡುವೆ ಏನಾಗಿರ್ತದೆ, ಏಕಬಂಧ ಇರ್ತದೆ. ಇನ್ನು ಅಪರ್ಯಾಪ್ತದಲ್ಲಿ ದ್ವಿ ಮತ್ತು ತ್ರಿಬಂಧ ಇರ್ತದೆ. ಕಡಿಮೆ ಕ್ರಿಯಾಶೀಲವಾಗಿದ್ದರೆ ಇವು ಏನಾಗಿರ್ತವೆ, ಹೆಚ್ಚು ಕ್ರಿಯಾಶೀಲವಾಗಿರ್ತವೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸ್ವಚ್ಛವಾದ ನೀಲಿ ಜ್ವಾಲೆಯನ್ನು ಕೊಟ್ಟರೆ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹಳದಿ ಬಣ್ಣದ ಜ್ವಾಲೆಯನ್ನು ಕೊಡ್ತಾವೆ. ಇನ್ನು ಕಾರ್ಬನ್ ಹೊಗೆಯನ್ನು ಉಂಟು ಮಾಡುವುದಿಲ್ಲ. ಇಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕಪ್ಪು ಹೊಗೆಯನ್ನು ಏನು ಮಾಡ್ತಾವೆ, ಉಂಟು ಮಾಡ್ತಾವೆ. ಇನ್ನು ಪರ್ಯಾಪ್ತ ಕೊಬ್ಬುಗಳು ಆರೋಗ್ಯಕ್ಕೆ ಹಾನಿಕಾರಕವಾಗಿದ್ದರೆ, ಅಪರ್ಯಾಪ್ತ ಕೊಬ್ಬುಗಳು ಆರೋಗ್ಯಕ್ಕೆ ಉತ್ತಮವಾಗಿವೆ. ಇವು ಸಂತೃಪ್ತ ಅಥವಾ ಸ್ಥಿರವಾಗಿರ್ತವೆ. ಅಪರ್ಯಾಪ್ತ ಇವು ಅಸಂತೃಪ್ತವಾಗಿರ್ತವೆ. ಉದಾಹರಣೆ ಮೀಥೇನ್, ಈಥೇನ್, ಆಲ್ಕೇನ್ಗಳು ಇವು ಆಲ್ಕೀನ್ ಮತ್ತು ಆಲ್ಕೈನ್ಗಳಾಗಿರ್ತವೆ. ಓಕೆ, ರಚನಾ ಸಮಾಂಗಿಗಳು ಅಂದರೆ ಏನಪ್ಪ, ಸೊ ಇಲ್ಲಿ ಅಣುಸೂತ್ರ ಒಂದೇ ಆಗಿದ್ದು ರಚನಾ ಸೂತ್ರ ಬೇರೆ ಬೇರೆ ಆಗಿರುವ ಕಾರ್ಬನ್ ಸಂಯುಕ್ತಗಳಿಗೆ ನಾವೇನಂತ ಕರಿತೀವಿ, ರಚನಾ ಸಮಾಂಗಿಗಳಂತ ಕರಿತೀವಿ. ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳನ್ನು ರಚನಾ ಸಮಾಂಗಿಗಳನ್ನು ನೀವು ಬರಿಬೇಕಾಗ್ತದೆ. ಇನ್ನು ಮೀಥೇನ್ ಅಣುವಿನ ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸ ಅಂತ ಕೇಳಿದಾನೆ. ಸೊ ಸುಲಭವಾಗಿರ್ತದೆ. ಸೊ ಅದನ್ನು ಬರೆದ್ಬಿಡೋಣ ಬನ್ನಿ. ಸಿ ಹೌದಾ, 1 ಕಾರ್ಬನ್ 1 ಹೈಡ್ರೋಜನ್, 1 ಕಾರ್ಬನ್ 1 ಹೈಡ್ರೋಜನ್, 1 ಕಾರ್ಬನ್ 1 ಹೈಡ್ರೋಜನ್, 1 ಕಾರ್ಬನ್ 1 ಹೈಡ್ರೋಜನ್. ಓಕೆ, ಸೊ ಇದು ಏನಾಗಿರ್ತದೆ, ಸಿ ಅಂದರೆ ಮೀಥೇನ್ನ ಚುಕ್ಕಿ ವಿನ್ಯಾಸ ಆಗಿರ್ತದೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಓಕೆನಾ. ಇನ್ನು ಅದೇ ರೀತಿ ರಚನಾ ಸಮಾಂಗಿಗಳು ನೋಡ್ರಿ. ಸಿ 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 ಅಂದರೆ ಬ್ಯೂಟೇನ್, ಇದು ಹೆಚ್ 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 1 2 3 4 C4 ಹೆಚ್ಚು 1 2 3 4 5 6 7 8 9 10. ಸೊ C4 ಹೆಚ್ಚು 10. ಇದು ಏನಪ್ಪ ಅಂದರೆ ಎನ್ ಬ್ಯೂಟೇನ್ ಆಗಿರ್ತದೆ. ಎನ್ ಬ್ಯೂಟೇನ್. ಇಲ್ಲಿ ರಚನಾ ಸಮಾಂಗ ಆಗಿರೋದ್ರಿಂದ ಸ್ವಲ್ಪ ಚೇಂಜಸ್ ಮಾಡಬೇಕಾಗ್ತದೆ. ನಾವು ಯಾವ ರೀತಿ ಚೇಂಜಸ್ ಮಾಡಬೇಕು ಅದನ್ನು ನೋಡಿ. ಸಿ ಕಾರ್ಬನ್ ಇಲ್ಲಿ 1 ಕಾರ್ಬನ್ ಕೆಳಗೆ ಬರೀತೇನೆ. ಇದ್ರಿಗೆ ನೋಡ್ರಿ, ಈಗ ಈ ಕಾರ್ಬನ್ಗೆ 3 ಹೈಡ್ರೋಜನ್ಗಳು, ಈ ಕಾರ್ಬನ್ಗೆ 3 ಹೈಡ್ರೋಜನ್ಗಳು, ಈ ಕಾರ್ಬನ್ಗೆ 1 ಹೈಡ್ರೋಜನ್ನು, ಈ ಕಾರ್ಬನ್ಗೆ 3 ಹೈಡ್ರೋಜನ್ಗಳು. ಸೊ ಈಗ ನೋಡಿ, 1 ಕಾರ್ಬನ್ 2 ಕಾರ್ಬನ್ 3 ಕಾರ್ಬನ್ 4 ಕಾರ್ಬನ್. C4 ಹೆಚ್ಚು ನೋಡಿ, 1 2 3 4 5 6 7 8 9 10. ಸೊ ಹೆಚ್ 10. ಇದೇನಪ್ಪ ಅಂದರೆ ಐಸೋಬ್ಯೂಟೇನ್.
ಐಸೋಬ್ಯೂಟೇನ್ ಆಗ್ತದೆ. ಓಕೆನಾ, ಈಸಿಯಾಗಿರ್ತಕ್ಕಂಥದ್ದು. 5 ಅಂಕಗಳನ್ನು ಸುಲಭವಾಗಿ ನೀವೇನು ಮಾಡ್ಬೋದು, ಗಳಿಸಬಹುದು. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಜೀವಕೋಶದಲ್ಲಿ ಪ್ರೋಟೀನ್ಗಳ ತಯಾರಿಕೆ ಮಾಹಿತಿಯ ಮೂಲವು ಅಂತ ಕೇಳಿದರೆ ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗುವುದು ಇನ್ಸುಲಿನ್ ಹಾರ್ಮೋನ್ನ ಕಡಿಮೆ ಸ್ರವಿಕೆ, ಕುತ್ತಿಗೆಯು ಊದಿಕೊಳ್ಳುವುದು ಥೈರಾಕ್ಸಿನ್ ಹಾರ್ಮೋನ್ನ ಕಡಿಮೆ ಸ್ರವಿಕೆ. ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು ಸ್ಪೈರೋಗೈರಾದಲ್ಲಿ ಕಂಡುಬರುವ ಅಲೈಂಗಿಕ ಸಂತಾನೋತ್ಪತ್ತಿ ವಿಧ ಯಾವುದು ಅಂದ್ರೆ ಆಪ್ಷನ್ ಡಿ ತುಂಡರಿಕೆ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ, ಓಜೋನ್ ಪದರದ ಕಾರ್ಯವೇನು ಅಂತ ಕೇಳಿದಾನೆ. ಸೊ UV ರೇಡಿಯೇಷನ್ ಅಂದರೆ ನೇರಳಾತೀತ ಕಿರಣಗಳನ್ನು ಭೂಮಿಗೆ ಬರದಂತೆ ತಡೆಗಟ್ಟುತ್ತದೆ. ಇನ್ನು ನರವ್ಯೂಹದ ಕಾರ್ಯಾತ್ಮಕ ಘಟಕ, ನರವ್ಯೂಹದ ಕಾರ್ಯಾತ್ಮಕ ಮತ್ತು ರಚನಾತ್ಮಕ ಘಟಕ ಆಗಿರ್ತದೆ. ಓಕೆ, ಇನ್ನು ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ಸರಿಯಾಗಿ ಜೋಡಿಸಿ ಅಂತ ಕೇಳಿದಾನೆ. ಸೊ ಇಲ್ಲಿ ಮೊದಲನೇದಾಗಿ ಒಂದು ಯಾವುದಪ್ಪ ಅಂದರೆ ಕ್ಲೋರೋಫಿಲಿಂದ ಬೆಳಕಿನ ಶಕ್ತಿ ಹೀರುವಿಕೆ, ಎರಡನೇದು ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಇರ್ತದೆ, ಮೂರನೇದು ನೀರಿನಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಆಗ್ತದೆ, ಇದು ಉಳಿದಿದ್ದು 4ನೇದಾಗಿರ್ತದೆ. ಇನ್ನು ಒಂದು ಆಧಾರದ ಸುತ್ತ ಬಳ್ಳಿ ಸಸ್ಯಗಳ ಕುಡಿಗಳ ಬೆಳವಣಿಗೆಯನ್ನು ಆಕ್ಸಿಜನ್ಗಳು ಹೇಗೆ ಉತ್ತೇಜಿಸುತ್ತವೆ ಅಂತ ಇದೆ. ಸೊ ಯಾವುದಾದ್ರೂ ಒಂದು ಸಸ್ಯಕ್ಕೆ ನಾವು ಆಧಾರವನ್ನು ಒದಗಿಸಿದಾಗ ಆ ಆಧಾರಕ್ಕೆ ಏನಾಗ್ತದೆ, ಆ ಬಳ್ಳಿ ಸುತ್ತುವರಿಯುತ್ತದೆ. ಆಧಾರಕ್ಕೆ ಏನು ಮಾಡ್ತದೆ, ಆ ಬಳ್ಳಿ ಸುತ್ತುವರಿಯುವುದರ ಮೂಲಕ ಆಕ್ಸಿಜನ್ ಏನು ಮಾಡ್ತೈತಿ, ಬೆಳವಣಿಗೆಗೆ ಸಹಕಾರಿಯಾಗಿ ಏನು ಮಾಡ್ತದೆ, ಆ ಒಂದು ಯಾವ ಒಂದು ದಿಕ್ಕಿನತ್ತ ಆ ಒಂದು ನಾವು ಆಧಾರವನ್ನು ಒದಗಿಸಿರ್ತಾವೋ ಅದೇ ದಿಕ್ಕಿನತ್ತ ಏನು ಮಾಡ್ತದೆ, ಈ ಒಂದು ಸಸ್ಯಗಳ ಕುಡಿಗಳು ಏನಾಗ್ತವ, ಬೆಳೀತಾ ಹೋಗ್ತವ ಅಂತ ನಾವು ಹೇಳ್ತೇವೆ. ಇನ್ನು ಅಡ್ರಿನಲಿನ್ ರಕ್ತದಲ್ಲಿ ಸ್ರವಿಕೆಯಾದಾಗ ನಮ್ಮ ದೇಹವು ಹೀಗೆ ಪ್ರತಿಕ್ರಿಯಿಸುತ್ತದೆ. ಸೊ ಇದು ಅಡ್ರಿನಲಿನ್ ಯಾವಾಗ ಬಿಡುಗಡೆ ಆಗ್ತದಪ್ಪ ಅಂದ್ರೆ ಯಾವಾಗ ನಮಗೆ ಕೋಪ, ಭಯ, ದುಃಖದಂತಹ ತುರ್ತು ಪರಿಸ್ಥಿತಿಗಳು ಬಂದಿರ್ತಾವಲ್ಲ ಅವಾಗ ಈ ರಕ್ತದಲ್ಲಿ ಬಿಡುಗಡೆ ಆಗೋದ್ರಿಂದ ಏನಾಗ್ತದಪ್ಪ ಅಂದರೆ ನಮ್ಮ ದೇಹದಲ್ಲಿ ಆ ಒಂದು ಹೆಚ್ಚಿನ ಆಕ್ಸಿಜನ್ ದೊರೀತದೆ. ಹೌದಾ, ದೇಹದ ಎಲ್ಲ ಜೀವಕೋಶಗಳಿಗೂ ತುರ್ತು ಪರಿಸ್ಥಿತಿಯಲ್ಲಿ ಹೆಚ್ಚಿನ ಆಕ್ಸಿಜನ್ ಅವಶ್ಯಕತೆ ಇರ್ತದೆ. ಸೊ ಈ ಹೆಚ್ಚಿನ ಆಕ್ಸಿಜನ್ ಒದಗಿಸೋದ್ರಿಂದ ಹೃದಯ ಬಡಿತ ಏನಾಗ್ತದೆ, ಹೆಚ್ಚಾಗೋದ್ರಿಂದ ದೇಹದ ಎಲ್ಲ ಅಂಗಾಂಶಗಳಿಗೆ ಅಂದರೆ ಜೀವಕೋಶಗಳಿಗೆ ಏನು ಸಿಗ್ತದೆ, ಆಕ್ಸಿಜನ್ ಸಿಕ್ಕು ನಮ್ಮ ದೇಹವನ್ನು ರೆಡಿ ಮಾಡ್ತದೆ, ಆ ಒಂದು ಸಿಚುವೇಶನನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ ಅಂತ ನಾವು ಹೇಳಬಹುದು. ಇನ್ನು ಹಾವು, ಕಪ್ಪೆ, ಹುಲ್ಲು ಮತ್ತು ಮಿಡತೆ, ಇದಕ್ಕೆ ಆನ್ಸರ್ ನೋಡ್ರಿ. ಸೊ ಒಂದು ಹೆಂಗೆ ಬರೀತೀರಂದ್ರೆ ಮೊದಲು ಹುಲ್ಲು, ಮಿಡತೆ, ನೆಕ್ಸ್ಟು ಕಪ್ಪೆ, ಅದರ ನೆಕ್ಸ್ಟು ಹಾವು. ಸೊ ಇಲ್ಲಿ ಹಾವುಗಳಲ್ಲಿ ಏನಿರ್ತದಪ್ಪ ಅಂದರೆ ರಾಸಾಯನಿಕ ಅಂಶಗಳ ಪ್ರಮಾಣ ಜಾಸ್ತಿ ಇರ್ತದೆ. ಇದನ್ನು ನಾವೇಂತ ಕರಿತೀವಿ, ಜೈವಿಕ ಸಂವರ್ಧನೆ ಅಂತ ಕರಿತೀವಿ. ಜೈವಿಕ ಸಂವರ್ಧನೆ ಎಂದು ಕರೆಯುತ್ತೇವೆ. ಓಕೆನಾ. ಸೊ ಬನ್ನಿ, ಇನ್ನು ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ತೋರಿಸುವ ಚಿತ್ರ ಈಸಿಯಾಗಿದೆ. 2 ಅಂಕಗಳನ್ನು ನೀವು ಸುಲಭವಾಗಿ ನೀವು ಗಳಿಸ್ಬೋದು. ಇನ್ನು ಮಾನವನ ಜೀರ್ಣನಾಳದಲ್ಲಿ ಕೆಳಗಿನ ಕಿಣ್ವಗಳ ಪಾತ್ರ ಅಂತ ಕೇಳಿದರೆ ಟ್ರಿಪ್ಸಿನ್ಗೆ ಪ್ರೋಟೀನ್ ಜೀರ್ಣಿಸ್ತದೆ. ಇಲ್ಲಿದೆ ನೋಡ್ರಿ, ಪ್ರೋಟೀನ್ ಜೀರ್ಣಿಸ್ತದೆ ಟ್ರಿಪ್ಸಿನ್. ಇನ್ನು ಅಮೈಲೇಸ್ ಏನು ಮಾಡ್ತದೆ, ಪಿಷ್ಟವನ್ನು ಶರ್ಕರವಾಗಿ ಬದಲಾವಣೆ ಮಾಡ್ತದೆ. ಇನ್ನು ಲೈಪೇಸ್ ಕೊಬ್ಬುಗಳನ್ನು ವಿಭಜಿಸ್ತದೆ, ಅಂದರೆ ಎಮಲ್ಸೀಕರಣ ಕ್ರಿಯೆಗೆ ಸಹಾಯ ಮಾಡ್ತದೆ. ಇನ್ನು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಹೆಚ್ಚು ಭಿನ್ನತೆಗಳನ್ನು ಉಂಟು ಮಾಡುತ್ತದೆ. ಏಕೆ? ಸಿಂಪಲ್ಲು, ತಂದೆ ಮತ್ತು ತಾಯಿಗಳಿಬ್ಬರ ಗುಣಲಕ್ಷಣಗಳು ಮಕ್ಕಳಲ್ಲಿ ಅಥವಾ ಮುಂದಿನ ಪೀಳಿಗೆಯಲ್ಲಿ ಬರೋದ್ರಿಂದ ಹೆಚ್ಚಿನ ಭಿನ್ನತೆಗಳು ಉಂಟಾಗ್ತವೆ. ಇನ್ನು ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆ ಜರಾಯುವಿನ ಪಾತ್ರ. ಸೊ ಈ ಜರಾಯು ಎಂಬುದು ವಿಶೇಷ ಅಂಗಾಂಶವಾಗಿದ್ದು ತಟ್ಟೆ ಆಕಾರದ ರಚನೆಯನ್ನು ಹೊಂದಿರ್ತದೆ. ಗರ್ಭಾಶಯದ ಒಳಗೋಡೆಗೆ ಏನಾಗಿರ್ತದೆ, ಅಂಟಿಕೊಂಡಿರ್ತದೆ. ತಾಯಿಯ ದೇಹದಲ್ಲಿರ್ತಕ್ಕಂಥ ಗ್ಲೂಕೋಸ್ ಮತ್ತು ಆಕ್ಸಿಜನನ್ನು ಇದು ಏನು ಮಾಡ್ತದೆ, ಅಬ್ಸಾರ್ಬ್ ಮಾಡ್ಕೊಂಡು ಅಂದರೆ ಹೀರ್ಕೊಂಡು ಮಗುವಿಗೆ ಅಥವಾ ಭ್ರೂಣಕ್ಕೆ ಕಳಿಸ್ತದೆ. ಹಾಗೆ ಭ್ರೂಣದಿಂದ ಉಂಟಾದಂಥ ತ್ಯಾಜ್ಯ ವಸ್ತುಗಳನ್ನು ಏನು ಮಾಡ್ತದೆ, ತಾಯಿಗೆ ರಕ್ತಕ್ಕೆ ಏನು ಮಾಡ್ತದೆ, ವಾಪಸ್ ಕಳಿಸ್ತಂಥ ಕೆಲಸವನ್ನು ಅಥವಾ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುವಂಥ ಕೆಲಸವನ್ನು ಮಾಡ್ತದೆ ಅಂತ ನಾವು ಹೇಳ್ಬೋದು. ಇನ್ನು ಸ್ತ್ರೀಯರಲ್ಲಿ ಋತುಚಕ್ರವು ಹೇಗೆ ಉಂಟಾಗುತ್ತದೆ ಅಂತ ಕೇಳಿದ್ರೆ, ಸೊ ಪ್ರತಿ ತಿಂಗಳು ಒಂದೊಂದು ಅಂಡವನ್ನು ಏನು ಮಾಡಬೇಕಾಗ್ತದೆ, ಹೊರ ಹಾಕಬೇಕಾಗ್ತದೆ. ಸೊ ಹಾಗಾಗಿ ಯಾವಾಗ ಅಂಡವು ಏನಾಗ್ತದೆ, ಬಿಡುಗಡೆ ಆದಾಗ ಅಲ್ಲೇನಾದರೂ ಯಾವುದೇ ರೀತಿಯಾದಂಥ ಸೆಕ್ಸುವಲ್ ಕಾಂಟ್ಯಾಕ್ಟ್ ಇಲ್ದಾಗ, ಅಂದರೆ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗ್ತದೆ, ಸೊ ಗರ್ಭಾಶಯ ಒಳಸ್ತರಿ ಏನಾಗ್ತದೆ, ಮೃದುವಾಗಿ, ಸೊ ಅದೇನಾಗ್ತದೆ, ಸ್ಪಂಜಿನಂತಾಗಿ ಅದು ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ಆಕಾರದಲ್ಲಿ ರೂಪದಲ್ಲಿ ಏನಾಗ್ತದೆ, ಹೊರಬರ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇದನ್ನು ನಾವೆಂತ ಕರಿತೀವಿ, ಋತುಚಕ್ರ ಅಂತ ಕರಿತೀವಿ. ಇನ್ನು ಮಾನವರ ಪುರುಷ ಸಂತಾನೋತ್ಪತ್ತಿ ಯುಗದಲ್ಲಿ ವೃಷಣಗಳು ಕಿಬ್ಬೊಟ್ಟೆ ಹೊರಗೆ ಯಾಕೆ ಇರ್ತಪ್ಪ ಅಂದರೆ ಕಡಿಮೆ ಉಷ್ಣತೆಯ ಅವಶ್ಯಕತೆ. ಯಾಕಪ್ಪ ಅಂದರೆ ಸೊ ಈ ವೀರ್ಯಾಣುಗಳು ಉತ್ಪತ್ತಿ ಆಗಲು ಕಡಿಮೆ ಉಷ್ಣತೆ ಅವಶ್ಯಕವಾಗೈತಿ. ಹಾಗಾಗಿ ಕಿಬ್ಬೊಟ್ಟೆಯ
ಹೊರಭಾಗದಲ್ಲಿ ಇರ್ತವೆ. ಇನ್ನು ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಅಂತ ಇದೆ. ಸೊ ಹೈಪೋಥಾಲಮಸ್ ಮೆಡುಲಾ ಈಸಿಯಾಗಿ ನೀವು ಬರೆದಿರ್ತೀರ. ಇನ್ನು 37ನೇ ಪ್ರಶ್ನೆ, ದ್ವಿತಳೀಕರಣ ಸುಲಭವಾಗೈತಿ, ಅದನ್ನ ನೀವು ಪ್ರಾಕ್ಟೀಸ್ ಮಾಡಿರ್ತೀರಿ, ಹಾಗೆ ಈಸಿಯಾಗಿ ಬರೆದಿರ್ತೀರ ಕೂಡ. ಮಾನವರಲ್ಲಿ ಮಗುವೊಂದರ ಲಿಂಗ ನಿರ್ಧಾರಣೆಯಾಗುವಿಕೆಯನ್ನು ವಿವರಿಸಿ. ಸೊ ತುಂಬ ಸುಲಭ. ಅಂದರೆ ಪುರುಷರಲ್ಲಿ ಎಕ್ಸ್ ಮತ್ತು ವೈ ವರ್ಣತಂತುಗಳಿರ್ತವೆ, ಹಾಗೆ ಮಹಿಳೆಯರಲ್ಲಿ ಎಕ್ಸ್ ಮತ್ತು ಎಕ್ಸ್ ವರ್ಣತಂತುಗಳಿರ್ತವೆ. ಎಕ್ಸ್ ಮತ್ತು ವೈ ವರ್ಣತಂತು ಸೇರಿದರೆ ಗಂಡು ಮಗು, ಎಕ್ಸ್ ಮತ್ತು ಎಕ್ಸ್ ವರ್ಣತಂತುಗಳು ಸೇರಿದರೆ ಹೆಣ್ಣು ಮಗು ಆಗ್ತದೆ. ಹಾಗಾಗಿ ನಾವು ಏನಂತ ಹೇಳ್ತೇವೆ, ತಂದೆಗೆ ಮಗುವಿನ ಲಿಂಗ ನಿರ್ಧರಣೆಗೆ ಕಾರಣವಾಗಿರ್ತಾನೆ ಅಂತ ಬರೆದ್ರೆ ಆಯಿತು. ಇನ್ನು ಜೀವಿಗಳಲ್ಲಿ ಗುಣಗಳನ್ನು ಪ್ರಬಲ ಅಥವಾ ದುರ್ಬಲ ಎಂದು ಹೇಗೆ ತೀರ್ಮಾನಿಸಬಹುದು ಅಂತ. ಸೊ ಈ ಕ್ವಶನ್ನು ತುಂಬ ಸುಲಭ ಐತಿ, ಆದರೆ ಕೇಳೋ ರೀತಿ ವಿಧಾನಗಳು ಏನಾಗಿದೆ ಸ್ವಲ್ಪ ಚೇಂಜಸ್ ಆಗಿದೆ. ಸೊ ಹಾಗಾಗಿ ಇದನ್ನ ಟಫ್ ಅನ್ಕೋಬೇಡಿ, ತುಂಬ ಈಸಿ ಐತಿ. ಏನಪ್ಪ ಅಂದರೆ ಪ್ರಬಲ ಗುಣಲಕ್ಷಣಗಳು ಅಂತ ಹೆಂಗೆ ಕಂಡುಹಿಡ್ತೀರಿ? ಸೊ ಯಾವ ಗುಣಗಳು ಪ್ರಬಲವಾಗಿರ್ತವೋ ಅವು ಏನಾಗ್ತವೆ, ವೇಗವಾಗಿ ಅಂದರೆ ಬೇಗನೆ ಏನಾಗ್ತವೆ, ವ್ಯಕ್ತವಾಗ್ತವೆ. ಅಂದರೆ ಮೊದಲ ಪೀಳಿಗೆಯಲ್ಲಿ ಏನಾಗ್ತದೆ, ವ್ಯಕ್ತವಾಗ್ತವೆ. ಯಾವ ಗುಣಗಳು ಸೂಕ್ತವಾಗಿರ್ತಾವಲ್ಲ, ಅಂದರೆ ಮೊದಲನೇ ಪೀಳಿಗೆಯಲ್ಲಿ ಸೂಕ್ತವಾಗಿರ್ತವೋ, ಎರಡನೇ ಪೀಳಿಗೆಯಲ್ಲಿ ಏನಾಗ್ತವ, ವ್ಯಕ್ತವಾಗ್ತಾವಲ್ಲ, ಅವುಗಳಿಗೆ ನಾವೇಂತ ಕರಿತೀವಿ, ದುರ್ಬಲ ಎಂದು ಕರೆಯುತ್ತೇವೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ನಮ್ಮ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ವರ್ಣಗಳ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದಾನೆ. ಸೊ ಇಲ್ಲಿ ಹಿಮೋಗ್ಲೋಬಿನ್ ಕೆಂಪು ರಕ್ತ ಕಣಗಳಲ್ಲಿ ಕಂಡುಬರ್ತದೆ. ಈ ಹಿಮೋಗ್ಲೋಬಿನ್ ಏನು ಮಾಡ್ತದೆ, ರಕ್ತದಲ್ಲಿರ್ತಕ್ಕಂತಹ ಆಕ್ಸಿಜನ್ ಅನ್ನು ಏನು ಮಾಡ್ತದೆ, ದೇಹದ ಎಲ್ಲ ಜೀವಕೋಶಗಳಿಗೆ ಸಾಗಿಸುವಂತಹ ಕೆಲಸವನ್ನ ಮಾಡ್ತದ ಅಂತ ನಾವು ಹೇಳ್ಬೋದು. ಓಕೆನಾ. ಹಾಗೆ ಕಾರ್ಬನ್ ಡೈಆಕ್ಸೈಡ್ ಹೊರ ತರಲಿಕ್ಕೂ ಕೂಡ ಇದೆ ಸಹಾಯ ಮಾಡ್ತದ. ಸೊ ಇನ್ನು ಸಸ್ಯಗಳಲ್ಲಿ ಕಂಡುಬರುವ ವಿವಿಧ ವಿಸರ್ಜನಾ ತಂತ್ರಗಳು ಯಾವುದು ಅಂತ ಇದೆ. ಸೊ ಒಂದು ಬಾಷ್ಪೀಕರಣ, ಯಾವುದು ಒಂದು ಬಾಷ್ಪೀಕರಣ ವಿಸರ್ಜನಾ ತಂತ್ರಗಳು ಬಾಷ್ಪೀಕರಣ. ಅದರ ನೆಕ್ಸ್ಟು ಯಾವುದಪ್ಪ ಅಂದರೆ ಅಂಟು ಮತ್ತು ರಾಳಗಳ ರೂಪದಲ್ಲಿ, ಅಂಟು ಮತ್ತು ರಾಳಗಳ ರೂಪದಲ್ಲಿ ಸಂಗ್ರಹವಾಗ್ತದೆ. ಇನ್ನು ನೆಕ್ಸ್ಟು ಇನ್ನೂ ಒಂದಿದೆ, ಎಲೆಗಳು ಉದುರುವುದು. ಓಕೆ. ಇನ್ನೂ ಒಂದಿದೆ, ಯಾವುದಪ್ಪ ಅಂದರೆ ದ್ಯುತಿ ಸಂಶ್ಲೇಷಣೆ. ಸೊ ಇದನ್ಯಾರು ನಿಮಗೆ ಹೇಳೋದೇ ಇಲ್ಲ. ದ್ಯುತಿ ಸಂಶ್ಲೇಷಣೆ, ವಿಸರ್ಜನಾ ತಂತ್ರಗಳು, ಇದು ಕೂಡ ವಿಸರ್ಜನೆ ಮಾಡ್ತದಲ್ಲ, ತ್ಯಾಜ್ಯ ವಸ್ತುಗಳ ವಿಸರ್ಜನೆ. ಯಾವುದಪ್ಪ ದ್ಯುತಿ ಸಂಶ್ಲೇಷಣೆಯಲ್ಲಿ ತ್ಯಾಜ್ಯ ವಸ್ತು? ಆಕ್ಸಿಜನ್ ಆಗಿರ್ತದೆ. ಸೊ ಹಾಗಾಗಿ ಇದು ಕೂಡ ಏನಾಗ್ತದೆ, ಆನ್ಸರ್ ಸರಿ ಆಗ್ತದೆ. ಸೊ ಇದು ಏನಾಗಿರ್ತದೆ, SSLC ಮೊದಲನೇ ಪ್ರಶ್ನೆ ಪತ್ರಿಕೆ, ಅಂದರೆ ಮೊದಲನೇ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಆದಂಥ ಸೈನ್ಸ್ನ ಕೀ ಆನ್ಸರ್ಗಳಾಗಿರ್ತವೆ. ಸೊ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಹೇಳಿ, ತಿದ್ದುಕೊಳ್ತೀವಿ. ಸೊ ಕೆಲವೊಂದು ಪ್ರಶ್ನೆಗಳು ಕ್ಲಿಷ್ಟಕರವಾಗಿದಾವೆ, ಸಾಕಷ್ಟು ಪ್ರಶ್ನೆಗಳು ಸುಲಭವಾಗಿದಾವೆ. ಇದನ್ನು ನೀವು 80ಕ್ಕೆ 80 ತೆಗೆಯುವಂತಹ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಸೊ ಎಲ್ಲರದ್ದು ಪೇಪರ್ ಚೆನ್ನಾಗಿದೆ ಅಂತ ಭಾವಿಸ್ತೇನೆ. ಸೊ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಪರೀಕ್ಷೆಗೆ ಸಹಾಯ ಮಾಡಿರ್ತವೆ ಅಂತ ಭಾವಿಸ್ತೇನೆ. ಸೊ ಸಹಾಯವನ್ನು ಮಾಡಿದರೆ ನಮ್ಮ ವಿಡಿಯೋಗಳು ನಿಮಗೆ ಪರೀಕ್ಷೆಯಲ್ಲಿ ಸ್ಕೋರ್ ಮಾಡಲಿಕ್ಕೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.